ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಡಾಲಿ ಧನಂಜಯ್? ಡಾಲಿ ಧನಂಜಯ್ ರಾಜಕೀಯಕ್ಕೆ ಬರುವ ಸಾಧ್ಯತೆಗಳಿದೆ. ಧನಂಜಯರನ್ನ ಕಾಂಗ್ರೆಸ್ ಮುಖಂಡರು ಸಂಪರ್ಕಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಡಾಲಿ ಧನಂಜಯ್ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ನಟ, ಇತರೆ ಭಾಷೆಗಳಲ್ಲೂ ನಟಿಸಿದ್ದಾರೆ. ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಡಾಲಿ ಧನಂಜಯ್? ಸದ್ಯ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಮುಖಂಡರು ಅವರನ್ನ ಸಂಪರ್ಕಿಸಿದ್ದಾರೆ ಅಂತ. ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಜೊತೆಗೆ ನಟ ಡಾಲಿ ಧನಂಜಯ್ ಅವರಿಗೆ ಉತ್ತಮ ಬಾಂಧವ್ಯ ಇದೆ. ಸೊ ಈಗ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಈಗಾಗಲೇ ಮುಖಂಡರು. ಬಟ್ ಈ ಬಗ್ಗೆ ಯೋಚಿಸಿ ನಿರ್ಧಾರ ಮಾಡ್ತೀನಿ ಅಂತ ಧನಂಜಯ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಗೊತ್ತಾಗ್ತಾ ಇರೋದು. ಮೈಸೂರಿಂದ ಲೋಕಸಭಾ ಕಣಕ್ಕೆ ನಿಲ್ಲೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಸದ್ಯ ಹರಿದಾಡ್ತಾ ಇದೆ. ಮೈಸೂರಿನಿಂದ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಆ ಬಗ್ಗೆ ಗೊಂದಲಗಳಿದ್ದೇ ಇದೆ. ಸೊ ಧನಂಜಯರನ್ನ ಅಲ್ಲಿಗೆ ಕರೆ ತರಬೇಕು ಅಂತ. ಒಂದ್ ವೇಳೆ ಹಾಗಾದ್ರೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಧನಂಜಯ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡರ ಜೊತೆಗೂ ಕೂಡ ಒಳ್ಳೆಯ ಒಡನಾಟ ಇದೆ. ಬಟ್ ಅವರ ಸಿನಿಮಾ ಕೆರಿಯರ್ನಲ್ಲಿ ಬ್ಯುಸಿ ಇದ್ದಾರೆ. ಕೇವಲ ನಟನೆ ಅಷ್ಟೇ ಅಲ್ಲ, ಡಾಲಿ ಧನಂಜಯ್ ಅವರದ್ದೇ ಓನ್ ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಅಲ್ಲಿಂದ ಸಿನಿಮಾಗಳನ್ನ ಕೂಡ ತರ್ತಾ ಇದ್ದಾರೆ. ಅದರ ಜೊತೆಗೆ ಸಾಲು ಸಾಲು ಸಿನಿಮಾಗಳು ಅವ್ರದ್ದು ಕೂಡ ಒಂದಾದ್ಮೇಲೆ ಒಂದು ಲಿಸ್ಟ್ ಇದೆ. ಇಷ್ಟೆಲ್ಲದರ ಮಧ್ಯೆ ಈಗ ಡಾಲಿ ಧನಂಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಮುಖಂಡರು ಅವರನ್ನ ಸಂಪರ್ಕಿಸಿದ್ದಾರೆ, ಆ ವಿಚಾರವಾಗಿ ಮಾತನಾಡಿದ್ದಾರೆ ಅಂತ. ಇದಕ್ಕೆ ಮುಂಚೆ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಮಾಹಿತಿಗಳು ಸಿಕ್ಕಾಗ ಡಾಲಿ ಧನಂಜಯರನ್ನ ಕೇಳಲಾಗಿತ್ತು. ಆಗ ಕೂಡ ಅವ್ರೇನು ಬಹಳ ಸ್ಪಷ್ಟವಾಗಿ ಹೇಳಿರಲಿಲ್ಲ, ಬರ್ತೀನಿ ಅಥವಾ ಬರಲ್ಲ ನಾನು ರಾಜಕೀಯಕ್ಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಗೊತ್ತಾಗ್ತಾ ಇರೋ ಹಾಗೆ ಡಾಲಿ ಧನಂಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಕಾಂಗ್ರೆಸ್ಸಿಂದಂತೂ ಅಂಥದ್ದೊಂದು ಪ್ರಯತ್ನ ಆಗಿದೆ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಮೈಸೂರಿನಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು, ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಮೈಸೂರು, ಅದು ಕಾಂಗ್ರೆಸ್ ಪಾಲಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಕೂಡ ಇದೆ. ಹೀಗಾಗಿ ಡಾಲಿ ಧನಂಜಯ್ ಏನಾದರೂ ಒಪ್ಪಿದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಡಾಲಿ ಧನಂಜಯರನ್ನ ಅಭ್ಯರ್ಥಿಯನ್ನಾಗಿ ಮಾಡೋ ಇಂಗಿತ ಕಾಂಗ್ರೆಸ್ ವ್ಯಕ್ತಪಡಿಸಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಧನಂಜಯರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಅದಕ್ಕೆ ಧನಂಜಯ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ಅಂದ್ರೆ ಇಲ್ಲ, ಅದರ ಬಗ್ಗೆ ಯೋಚಿಸಿ ನಾನು ನಿರ್ಧಾರ ಮಾಡ್ತೀನಿ ಅನ್ನೋದನ್ನ ನಟ ರಾಕ್ಷಸ ಅಂತಾನೆ ಕರೆಸ್ಕೊಳ್ಳುವಂತಹ ಡಾಲಿ ಧನಂಜಯ್ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿನಿಮಾದಲ್ಲಿದ್ದವರು ರಾಜಕೀಯಕ್ಕೆ ಬರೋದು ಸಹಜ, ಆದರೆ ಸಿನಿಮಾದಲ್ಲಿ ದೊಡ್ಡ ಕೆರಿಯರ್ ಇರುತ್ತೆ. ಅದಾದ ನಂತರದಲ್ಲಿ ರಾಜಕೀಯದ ಬಗ್ಗೆ ಯೋಚನೆ ಮಾಡೋಣ ಅನ್ನುವಂಥ ಒಂದು ಥಾಟ್ ಇಟ್ಕೊಂಡಿರ್ತಾರೆ ಯೂಶುವಲಿ ನಟ ನಟಿಯರು, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾರೇ ಆದರೂ ಕೂಡ. ಬಟ್ ಡಾಲಿ ಧನಂಜಯ್ ಈ ಹಂತದಲ್ಲಿ ಸಿನಿಮಾದ ಜೊತೆಗೆ ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೂ ಮನಸ್ಸು ಮಾಡ್ತಾರ ಗೊತ್ತಿಲ್ಲ. ಒಂದು ವೇಳೆ ಅವರೇನಾದರೂ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ರೆ, ಇಫ್ ಇನ್ ಕೇಸ್ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಧನಂಜಯ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ರಂಗೇರುತ್ತಾ, ಯಾವ ರೀತಿ ಚಿತ್ರಣ ಬದಲಾಗುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಒಂದೆರಡು ಬಾರಿ ಚರ್ಚೆ ಆಗಿತ್ತು ಡಾಲಿ ಬರ್ತಾರ ರಾಜಕೀಯಕ್ಕೆ ಅಂತ. ಬಟ್ ಈಗ ಲೋಕಸಭಾ ಚುನಾವಣೆ ಸಂದರ್ಭ, ಅದು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಕಾಂಗ್ರೆಸ್ನಿಂದ ಅಂತ. ಹೇಗಿದೆ ಡಾಲಿ ರೆಸ್ಪಾನ್ಸ್? ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ಸುತ್ತಾ? ಬಹಳ ಮುಖ್ಯವಾಗಿರುವಂತದ್ದು ಕೂಡ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ನಟ ಡಾಲಿ ಧನಂಜಯ್ ಅವರನ್ನ ಕರ್ಕೊಂಡು ಬರುವಂತ ಒಂದು ಪ್ರಯತ್ನಗಳು ನಡೀತಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರು ಡಾಲಿ ಧನಂಜಯ್ ಅವರ ಬಳಿ ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದ್ವೆ. ಮುಖ್ಯವಾಗಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸುವಂತೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯ ಮತ್ತೆ ಡಾಲಿ ಧನಂಜಯ್ ನಡುವೆ ಬಾಂಧವ್ಯ ಕೂಡ ಚೆನ್ನಾಗಿರುವಂತದ್ದು, ಮತ್ತೆ ಸರ್ಕಾರದ ಜೊತೆ ಒಳ್ಳೆ ಒಡನಾಟ ಬಾಂಧವ್ಯ ಕೂಡ ಹೊಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸೊ ಅವರು ಜನಪ್ರಿಯ ಆಗಿರುವಂತಹ ಕಾರಣಕ್ಕಾಗಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸಿದ್ದೇ ಆದಲ್ಲಿ ಸೊ ಗೆಲುವು ಸುಲಭ ಅನ್ನುವಂತ ಲೆಕ್ಕಾಚಾರ ಹಾಕಿಕೊಂಡಂತೆ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ನಾಯಕರೊಬ್ಬರು ಅವ್ರನ್ನ ಪಕ್ಷಕ್ಕೆ ಸೆಳೆಯುವಂತ ಒಂದು ಪ್ರಯತ್ನ, ಮತ್ತೆ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿ ಅನ್ನುವಂತಹ ಮಾತನ್ನ ಅವ್ರ ಮುಂದೆ ಹೇಳಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ರೆ. ಆದ್ರೆ ಯಾವುದೇ ರೀತಿಯಲ್ಲಿ ಕೂಡ ಸ್ಪಷ್ಟವಾದಂತ ಒಂದು ಭರವಸೆ ಡಾಲಿ ಧನಂಜಯ್ ಅವರ ಕಡೆಯಿಂದ
ಸಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ರಾಜಕೀಯ ಪ್ರವೇಶ ಮಾಡ್ಬೇಕಾ, ಪ್ರವೇಶ ಮಾಡಿದ್ರೆ ಅದರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ಬೇಕಾ, ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕಾ ಅನ್ನುವಂಥ ವಿಚಾರದಲ್ಲಿ ಡಾಲಿ ಧನಂಜಯ್ ಅವರು ಇದುವರೆಗೂ ಕೂಡ ಯಾವುದೇ ಗುಟ್ಟನ್ನು ಬಿಟ್ಕೊಂಡು ಕೊಟ್ಟಿಲ್ಲ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಆದ್ರೆ ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರಿಗೂ ಡಾಲಿ ಧನಂಜಯ್ ಅವ್ರನ್ನ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಕೇಳಿಕೊಂಡಿರುವಂಥದ್ದು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಬಟ್ ಹರೀಶ್, ಈಗ ಮೈಸೂರು ಲೋಕಸಭಾ ಕ್ಷೇತ್ರ ಅಂದ್ರೆ ಮೊದಲಿಗೆ ಅಲ್ಲಿ ಯತೀಂದ್ರ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು, ಆ ನಂತರದಲ್ಲಿ ಇಲ್ಲ ಅನ್ನೋ ಮಾಹಿತಿ ಸಿಕ್ತು. ಸಂಸದರು ಪ್ರತಾಪ್ ಸಿಂಹ ಇದ್ದಾರೆ ಸದ್ಯ, 3ನೇ ಬಾರಿ ಈ ಸಲ ಅವರು ಅಖಾಡಕ್ಕೆ ಇಳಿಬೇಕು. ಸೊ ಕಾಂಗ್ರೆಸ್ ಒಂದು ಟಫ್ ಕಂಟೆಸ್ಟೆಂಟ್ ನ ಹುಡುಕಾಟದಲ್ಲಿ ಇರೋದು ಹೌದು. ಒಂದು ವೇಳೆ ಅದು ಡಾಲಿ ಧನಂಜಯ್ ಆದ್ರೆ ಯಾವ ರೀತಿ ಜಿದ್ದಾಜಿದ್ದಿ ಸೃಷ್ಟಿ ಆಗಬಹುದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅಂತ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಕೂಡ ಹಾಲಿ ಸಂಸದರು ಆಗಿರುವಂತಹ ಪ್ರತಾಪ್ ಸಿಂಹ ಅವ್ರನ್ನ ಕಟ್ಟಿ ಹಾಕ್ಲೇಬೇಕು, ಅಂದ್ರೆ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತ ತಂತ್ರಗಾರಿಕೆ ಈಗ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೆಯುತ್ತಿರುವಂತದ್ದು. ಆ ನಿಟ್ಟಿನಲ್ಲಿ ಸಮರ್ಥ ಅಭ್ಯರ್ಥಿಯ ಹುಡುಕಾಟ ಕೂಡ ನಡೆಸಿದೆ. ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರರು ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿತ್ತು. ಸೊ ಅದ್ರ ಜೊತೆಗೆ ಅಲ್ಲಿ ಲಕ್ಷ್ಮಣ್, ಅಂದ್ರೆ ಕಾಂಗ್ರೆಸ್ನ ವಕ್ತಾರರು ಆಗಿರುವಂತಹ ಲಕ್ಷ್ಮಣ್ ಹೆಸರು ಕೂಡ ಈಗ ಕೇಳ್ಬರ್ತಾ ಇರುವಂತದ್ದು. ಇದೆಲ್ಲದ ನಡುವೆ ಡಾಲಿ ಧನಂಜಯ್ ಅವರು ಪ್ರತಾಪ್ ಸಿಂಹ ಅವ್ರನ್ನ ಕಟ್ಟಿ ಹಾಕುವಂತ ಲೆಕ್ಕಾಚಾರದಲ್ಲಿ ಸಮರ್ಥ ಅಭ್ಯರ್ಥಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ನ ಒಬ್ಬರು ನಾಯಕರೊಬ್ಬರು ಅವ್ರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಈಗ ಕೇಳ್ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಡಾಲಿ ಧನಂಜಯ್ ಅವರು ಕಣಕ್ಕೆ ಇಳಿದಿದ್ದೆ ಆದಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಫೈಟ್ ಕೊಡಬಹುದು ಅನ್ನುವಂತ ಲೆಕ್ಕಾಚಾರ ಸಹಜವಾಗಿ ಮೂಡಿರುವಂತದ್ದು. ಇತ್ತೀಚೆಗಷ್ಟೇ ಕೂಡ ಅವರ ಡಾಲಿ ಧನಂಜಯ್ ಅವರ ನಡೆನುಡಿ ಆಗಿರ್ಬೋದು, ಅವರ ಮಾತುಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೂಡ ಜನರಿಗೆ ಹತ್ತಿರವಾಗಿರುವಂತಹ ಹಿನ್ನೆಲೆಯಲ್ಲಿ ಆ ನಟರು ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಅವರು ಅಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದೆ ಆದಲ್ಲಿ ಸೊ ಗೆಲುವು ಸುಲಭ ಸಾಧ್ಯ ಅನ್ನುವಂಥದ್ದು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳೆಯದ ಒಂದು ವರ್ಗದಲ್ಲಿ ಕೇಳಿಬರ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರು ಕೂಡ ಅವ್ರನ್ನ ಸಂಪರ್ಕ ಮಾಡಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಹರೀಶ್. ಸೊ ಒಟ್ಟಾರೆ ಕಾಂಗ್ರೆಸ್ನ ಲೆಕ್ಕಾಚಾರ ಇದು. ಒಂದು ಜನಪ್ರಿಯ ನಟ, ಜನರಿಗೆ ಬಹಳ ಮನಸ್ಸಿಗೆ ಹತ್ರ ಇರುವಂತಹ ನಟ ಹೌದು. ಇನ್ನು ಮೈಸೂರಿನ ಜೊತೆಗೆ ಅತಿ ಹೆಚ್ಚು ಒಡನಾಟ ಇಟ್ಕೊಂಡಿದ್ದಾರೆ. ಮೈಸೂರಿನಲ್ಲೇ ಓದಿದ್ದು ಕೆಲಸ ಮಾಡ್ತಾ ಇದ್ರು ಧನಂಜಯ್. ಮೈಸೂರಿನವರಿಗೆ ಬಹಳ ಚಿರಪರಿಚಿತರು. ಆ ಭಾಗದಲ್ಲಿ ಅವರ ಒಡನಾಟ ಬಹಳ ಹೆಚ್ಚಿದೆ. ಪ್ರತಾಪ್ ಸಿಂಹ 2 ಬಾರಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ 3ನೇ ಬಾರಿ ಮತ್ತೊಮ್ಮೆ ಚುನಾವಣಾ ಅಖಾಡಕ್ಕೆ ಇಳಿಯೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸೊ ಅವರನ್ನ ಯಶಸ್ವಿಯಾಗಿ ಕೌಂಟರ್ ಮಾಡಬೇಕು ಅಂದ್ರೆ, ಸಂಸದ ಪ್ರತಾಪ್ ಸಿಂಹ ಅವರನ್ನ ಕಟ್ಟಾಕಬೇಕು ಅಂತಂದ್ರೆ ಅಷ್ಟೇ ಪಾಪ್ಯುಲರ್ ಇರುವಂತಹ, ಜನರಿಗೆ ಹತ್ರ ಇರುವಂತಹ ಒಬ್ಬ ಸ್ಪರ್ಧಿ ಬೇಕಾಗುತ್ತೆ ಕಾಂಗ್ರೆಸ್ಗೆ. ಅದರ ಹುಡುಕಾಟದಲ್ಲಿದೆ ಕಾಂಗ್ರೆಸ್ ನಿಜಕ್ಕೂ. ಯಾಕಂದ್ರೆ ಪ್ರತಾಪ್ ಸಿಂಹರನ್ನ ಶತಾಯಗತಾಯ ಕಟ್ಟ ಹಾಕಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಇದೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಡಾಲಿ ಧನಂಜಯ್ ಅವರಿಗೆ ಕಾಂಗ್ರೆಸ್ ಇಂದ ಒಂದು ಅಪ್ರೋಚ್ ಹೋಗಿದೆ ಅಂತ. ಇಷ್ಟೆಲ್ಲ ಇದೆ, ನೀವು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಸುಲಭ ಸಾಧ್ಯ ಗೆಲುವು, ಜನರಿಗೆ ಬಹಳ ಹತ್ರ ಆಗಿದ್ದೀರಿ, ಮತ್ತೆ ಇತ್ತೀಚಿನ ನಿಮ್ಮ ಮಾತುಗಳು, ನಡವಳಿಕೆಗಳು ಎಲ್ಲರೂ ಜನ ಬಹಳ ಅದನ್ನು ತುಂಬ ಮೆಚ್ಕೊಳ್ತಾರೆ. ನಿಮ್ಮ ಸಿನಿಮಾಗಳಿಂದ ಕೂಡ ನಿಮಗೆ ದೊಡ್ಡ ಹೆಸರಿದೆ. ಮೈಸೂರು ಭಾಗದಲ್ಲಿ ಉಳಿದ ಎಲ್ಲ ಕಡೆಗಳಿಗಿಂತಲೂ ಹೋಲಿಕೆ ಮಾಡಿದಾಗ ಡಾಲಿ ಧನಂಜಯ್ ಅವರಿಗೆ ಫ್ಯಾನ್ ಫಾಲೋಯಿಂಗ್ ದೊಡ್ಡದಿದೆ. ಇದೆಲ್ಲವೂ ಕೂಡ ಚುನಾವಣೆಗೆ ನೀವೇನಾದರೂ ಸ್ಪರ್ಧೆಯಾದರೆ ಪೂರಕ ಆಗುತ್ತೆ. ಪ್ರತಾಪ್ ಸಿಂಹ 2 ಬಾರಿ ಸತತವಾಗಿ ಗೆದ್ದು ಈ ಬಾರಿ ಗೆದ್ರೆ ಹ್ಯಾಟ್ರಿಕ್ ಸಾಧಿಸ್ತಾರೆ. ಅದನ್ನು ಕೌಂಟರ್ ಮಾಡಬೇಕು ಅಂದರೆ ಟಫ್ ಕ್ಯಾಂಡಿಡೇಟ್ನ ಹುಡುಕಾಟದಲ್ಲಿ ಡಾಲಿ ಧನಂಜಯರಿಗೆ ಕಾಂಗ್ರೆಸ್ಸಿಂದ ಒಂದು ಅಪ್ರೋಚ್ ಹೋಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.